ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಒಂದು ಮಶ್ರೂಮ್ ಬಿರಿಯಾನಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮಶ್ರೂಮ್ ತಗೊಂಡಿದ್ದೀನಿ. ಮಶ್ರೂಮ್ ಬಿರಿಯಾನಿ ತುಂಬ ಚೆನ್ನಾಗಿರ್ತದೆ, ಹಾಗಾಗಿ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಇವತ್ತು ಮಶ್ರೂಮ್ ಮಾಡ್ತಾ ಇದ್ದೀನಿ. ಬನ್ನಿ ಹೆಂಗೆ ಮಾಡೋದು ತೋರಿಸ್ತೀನಿ. ಸಿಂಪಲ್ಲಾಗಿ ಮಶ್ರೂಮ್ ಬಿರಿಯಾನಿ ಮಾಡೋಕ್ಕೆ ಬೇಕಾಗಿರೋ ಸಾಮಾನು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಒಂದು 4 ಹಸಿಮೆಣಸಿಕಾಯಿ, ಸ್ವಲ್ಪ ಪುದೀನ. ನಾನು ಸ್ವಲ್ಪ ಪುದೀನ ಜಾಸ್ತಿನೇ ಹಾಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ನೀರು ಹಾಕೊತಾ ಇದ್ದೀನಿ. ಇವಾಗ ರುಬ್ಕೊಬರೋಣ. ಇದು ರುಬ್ಕೊಂಡಾಗಿದೆ. ಬನ್ನಿ ಇವಾಗ ಹೆಂಗ್ ಮಾಡೋದು ಇವಾಗ ಮಶ್ರೂಮ್ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ತೋರಿಸ್ತಾ ಬರ್ತೀನಿ. ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ, ಸ್ವಲ್ಪ ತುಪ್ಪ. ಇದಕ್ಕೇನು ಮಶ್ರೂಮ್ ಬಿರಿಯಾನಿಗೆ ಜಾಸ್ತಿ ಏನು ಮಸಾಲೆ ಐಟಮ್ ಬೇಡ. ಇಲ್ಲಿ ನಾನು ಮಸಾಲೆ ಐಟಮ್ ತಗೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿಕಾಯಿ ಎಲ್ಲ ತಗೊಂಡಿದ್ದೀನಿ. ಎಲ್ಲ ಹಾಕೊತಾ ಇದ್ದೀನಿ. ಇಲ್ಲಿ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ 2, ಸ್ವಲ್ಪ ಈರುಳ್ಳಿ ಸ್ವಲ್ಪ ಬಾಡಿದ್ರೆ ಸಾಕು. ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ಇದಕ್ಕೆ ನಾನು 1 ಕಪ್ಪು ಹಸಿ ಬಟಾಣಿ ತಗೊಂಡಿದ್ದೀನಿ. ಇಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಟೊಮೆಟೊ ಹಣ್ಣು ಎಲ್ಲ. ಇವಾಗೆಲ್ಲ ಹಸಿ ಕಾಳು ಬಂದು ಇವಾಗ ಯಾವುದೇ ಮಾಡಿದ್ರು ಟೇಸ್ಟ್ ಕೊಡಲ್ಲ, ಚೆನ್ನಾಗಿರಲ್ಲ ಅನ್ನೋರಿಗೆ ಹಸಿ ಬಟಾಣಿ ಹಾಕಿ ಮಶ್ರೂಮ್ ಹಾಕಿ ಬಿರಿಯಾನಿ ಮಾಡಿ ಸೂಪರಾಗಿ ಆಗಿ ಬರುತ್ತೆ. ನಾವು ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಳೋಣ. ಸ್ವಲ್ಪ ಮುಚ್ಚಿ ಬೇಯಿಸ್ಕೊಂಡ್ರೆ ಟೊಮೆಟೊ ಹಣ್ಣೆಲ್ಲ ನೀಟಾಗಿ ಸ್ವಲ್ಪ ಫ್ರೈ ಆಗುತ್ತೆ ಅನ್ನೋದಕ್ಕೋಸ್ಕರ ಮುಚ್ಚಿ ಬೇಯಿಸ್ಕೊಳ್ಳೋದು. ಇವಾಗ ನಾನು ಮಶ್ರೂಮ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲೆ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಧನಿಯಾ ಪೌಡ್ರು, 1 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಯಾಕೆ ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ. ಹಂಗಾಗಿ ಸ್ವಲ್ಪ ನೀಟಾಗಿ ಎಣ್ಣೆಲೆ ಫ್ರೈ ಆಗಬೇಕಿದು. ಇದು ಸ್ವಲ್ಪ ಮುಚ್ಚಿ ಬೇಯಿಸ್ಕೊಳ್ಳೋಣ. ಈಗ ನೋಡಿ ಈ ಥರ ಬೆಂದಿ ಮೇಲೆ ಸ್ವಲ್ಪ ಎಣ್ಣೆ ಬಿಟ್ಕೊಬೇಕು. ಆವಾಗ ಹಸಿ ಮಸಾಲೆ ಸ್ಮೆಲ್ ಎಲ್ಲ ಹೋಗಿದೆ ಅಂತ. ಇದು ಆವಾಗಲೇ ನಾವು ರುಬ್ಬಿಟ್ಕೊಂಡಿರೋದು. ಕೊತ್ತಂಬರಿ, ಪುದೀನ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರ್ತದೆ. ಹಂಗಾಗಿ ಕೊತ್ತಂಬರಿನ ಪುದೀನ ನಾನು ಹಾಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಹಾಗೆ ಕತ್ತರಿಸಿ ಹಾಕೊಬೋದು. ನಾನು ಹಾಕೊಂಡಿದ್ದೀನಿ. ಇದು ಸ್ವಲ್ಪ ಹೊತ್ತು ಬೇಯಲಿ. ನಾನು 1 ಕಪ್ಪು ಮೊಸರು ಹಾಕೊತಾ ಇದ್ದೀನಿ. ಇಲ್ಲಿ ನಾನು 10 ನಿಮಿಷ ನೆನೆಸಿ 1 ಗ್ಲಾಸ್ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ನಾನು ಇದನ್ನ ಹಾಕೊತಾ ಇದ್ದೀನಿ. ಅಕ್ಕಿ ಯಾವಾಗಲೂ ಮಸಾಲೆ ಫ್ರೈ ಆದಾಗ್ಲೇ ಸ್ವಲ್ಪ ಹಾಕೊಂಡು ಅದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಂಗಾಗಿ ಸ್ವಲ್ಪ ಮಿಕ್ಸ್ ಹಿಂಗೆ ಮಸಾಲೆ ಹುರಿಯುವಾಗ್ಲೇ ಅಕ್ಕಿನೂ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೆ, ಬಿಸಿನೀರು ಕಾಯಿಸ್ಕೊಂಡು ನಾನು ಹಾಕೊತಾ ಇದ್ದೀನಿ. ಇದಕ್ಕೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ಅದರಲ್ಲಿ ಸ್ವಲ್ಪ ನೀರು ಕಮ್ಮಿಯಾಗಿ ಹಾಕೊಳ್ಳಿ, ಯಾಕೆಂದ್ರೆ ಗೊಜ್ಜು ಅಲ್ಲೆಲ್ಲ ಇರುತ್ತಲ್ಲ. ಹಂಗಾಗಿ ಸ್ವಲ್ಪ ನೀರು ಕಮ್ಮಿಯಾಗಿ ಹಾಕೊಂಡ್ರೆ ಅನ್ನ ಹುರಿದು ಚೆನ್ನಾಗಾಗುತ್ತೆ. ಇಲ್ಲಾಂದ್ರೆ ಎಲ್ಲ ಅನ್ನೆಲ್ಲ ಬೆಂದೋಗುತ್ತೆ. ಇಷ್ಟು ಬೆಂದಿ ಸ್ವಲ್ಪ ನೀರು ಸುಂಡದ ಮೇಲೆ ಇವಾಗ ದಮ್ ಕಟ್ಟಿ ಸಣ್ಣ ಉರಿಲೇನೆ ಬೇಯಿಸ್ಕೊಳ್ಳೋಣ. ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ. ಇವಾಗ